ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಕೇಳಲಿರುವ ಕತೆ ಸಾಮಾನ್ಯ ಪೌರಾಣಿಕ ಕಥೆಯಲ್ಲ. ಇದು ಕಣ್ಣೀರಿಂದ ಜನಿಸಿದ ದೇವರ ಕತೆ. ಇದು ಶೋಕದಿಂದ ಶಕ್ತಿ ಹುಟ್ಟಿದ ಕತೆ. ಇದು ಭೂಮಾತೆಯ ಹೃದಯದಿಂದ ಉದ್ಭವಿಸಿದ ಮಂಗಳ ದೇವರ ಕತೆ. ನಾವು ಪ್ರತಿದಿನ ಮಂಗಳವಾರ ಮಂಗಳ ದೇವರನ್ನು ಪೂಜಿಸುತ್ತೇವೆ. ಆದರೆ ನಿಮಗೆ ಗೊತ್ತಾ, ಮಂಗಳ ದೇವರು ಹೇಗೆ ಹುಟ್ಟಿದರು? ಯಾಕೆ ಅವರಿಗೆ ಅಷ್ಟು ಕ್ರೋಧ? ಯಾಕೆ ಮಂಗಳ ದೋಷ ಅನ್ನೋದು ಜನರಿಗೆ ಜೀವನವನ್ನೇ ಕದಲಿಸುತ್ತದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಭೂಮಾತೆಯ ಕಣ್ಣೀರಿನ ಕತೆ. ಇದು ಕೇಳುವ ಮೊದಲು ಮನಸ್ಸಿನಲ್ಲಿ ಭಕ್ತಿಯನ್ನು ಇಟ್ಟುಕೊಳ್ಳಿ, ಹೃದಯದಲ್ಲಿ ಶ್ರದ್ಧೆ ಇರಲಿ. ಈ ವಿಡಿಯೋ ಅರ್ಥ ಆಗ್ಬೇಕಂದ್ರೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ಭೂತಾಯಿ ಎಂದರೆ ಸಾಮಾನ್ಯ ಸ್ತ್ರೀ ಅಲ್ಲ. ಅವಳು ಭೂಮಿ ಸ್ವರೂಪಿಣಿ, ಸಕಲ ಜೀವಿಗಳ ತಾಯಿ. ಪರ್ವತಗಳು ಅವಳ ಎಲುಬುಗಳು, ನದಿಗಳು ಅವಳ ಶಿರೆಗಳು, ಕಾಡುಗಳು ಅವಳ ಕೂದಲು, ಮಾನವರು ಅವಳ ಮಕ್ಕಳೇ. ಆದರೆ ಕಾಲಚಕ್ರ ತಿರುಗಿದಂತೆ ಭೂಮಿಯಲ್ಲಿ ಪಾಪ ಹೆಚ್ಚಾಗತೊಡಗಿತು. ರಕ್ತಪಾತ, ಅಧರ್ಮ, ಸ್ತ್ರೀಯರ ಅಪಮಾನ, ಬ್ರಾಹ್ಮಣ ಹತ್ಯೆ, ಗೋ ಹತ್ಯೆ, ಈ ಎಲ್ಲಾ ಪಾಪಗಳು ಭೂತಾಯಿಯ ಹೃದಯವನ್ನು ಚೂರು ಚೂರಾಗಿ ಮಾಡಿತು. ಭೂತಾಯಿ ಪ್ರತಿದಿನ ದೇವತೆಗಳ ಬಳಿ ಮೊರೆ ಹೋಗುತ್ತಿದ್ದಳು. ನನ್ನ ಮಕ್ಕಳೇ ನನ್ನನ್ನು ನೋಯಿಸುತ್ತಿದ್ದಾರೆ. ನಾನು ತಾಯಿ, ನಾನು ಸಹಿಸುತ್ತೇನೆ. ಆದರೆ ಈ ಪಾಪಗಳ ಭಾರ ನನ್ನನ್ನು ಸುಡುತ್ತಿದೆ. ಅವಳ ಕಣ್ಣೀರಿಂದ ಹರಿದ ಕಣ್ಣೀರು ಸಾಮಾನ್ಯ ನೀರಲ್ಲ, ಅದು ತಪಸ್ಸಿನ ಫಲ, ಅದು ವ್ಯಥೆಯ ಅಗ್ನಿ. ಒಂದು ದಿನ ಭೂತಾಯಿಯ ಕಣ್ಣೀರು ಭೂಮಿಯ ಒಂದು ಭಾಗದಲ್ಲಿ ಬೀಳುತ್ತದೆ. ಅಲ್ಲಿ ಭೂಮಿ ಕಂಪಿಸುತ್ತದೆ, ಆಕಾಶ ಗುಡುಗುತ್ತದೆ, ದೇವತೆಗಳು ಭಯಪಡುವವರು. ಆ ಕಣ್ಣೀರಿನ ಬಿಂದುವಿನಿಂದ ಒಂದು ದಿವ್ಯ ಬೆಳಕು, ಆ ಬೆಳಕಿನ ಮಧ್ಯ ಒಬ್ಬ ಬಾಲಕ ಪ್ರತ್ಯಕ್ಷನಾಗುತ್ತಾನೆ. ಕಣ್ಣುಗಳಲ್ಲಿ ಅಗ್ನಿ, ದೇಹದಲ್ಲಿ ತೇಜಸ್ಸು, ಮುಖದಲ್ಲಿ ಶಾಂತಿ ಮತ್ತು ಕ್ರೂರ ಎರಡೂ. ಅವನ ಜನನದ ಕ್ಷಣದಲ್ಲಿ ದೇವಲೋಕದಲ್ಲಿ ಘರ್ಷಣೆ. ಇವನೇ ಭೂಮಿಯ ಪುತ್ರ. ಮಂಗಳ ಬಾಲ್ಯ ಸಾಮಾನ್ಯವಲ್ಲ. ಅವನು ಆಟ ಆಡಿದರೆ ಭೂಮಿ ಕಂಪಿಸುತ್ತಿತ್ತು. ಅವನು ಅತ್ತರೆ ಅಗ್ನಿ ಉರಿಯುತ್ತದೆ. ಭೂತಾಯಿ ಅವನಿಗೆ ಹೇಳುತ್ತಿದ್ದಳು, ನೀನು ನನ್ನ ದುಃಖದ ಫಲ, ನೀನು ಧರ್ಮದ ರಕ್ಷಕ. ಮಂಗಳನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಅಮ್ಮ, ನಿನ್ನನ್ನು ನೋಯಿಸಿದವರಿಗೆ ಶಿಕ್ಷೆ ಯಾರು ಕೊಡುತ್ತಾರೆ ಎಂದು ಯಾವಾಗಲೂ ಕೇಳುತ್ತಿದ್ದ. ಭೂತಾಯಿ ಮಂಗಳನನ್ನು ಕರೆದೊಯ್ದು ಕೈಲಾಸದಲ್ಲಿ ಮಹಾದೇವನ ಮುಂದೆ ನಿಲ್ಲಿಸುತ್ತಾಳೆ. ಶಿವನು ಮಂಗಳನನ್ನು ನೋಡಿ ಹೇಳುತ್ತಾನೆ, ನೀನು ನನ್ನ ರುದ್ರಾಂಶ, ನೀನು ಗ್ರಹವಾಗಿ ಲೋಕವನ್ನು ನಿಯಂತ್ರಿಸುತ್ತೀಯ. ಅಂದು ಮಂಗಳನಿಂದ ದೊರಕಿದ ವರಗಳು ಶೌರ್ಯ, ಶಕ್ತಿ, ಗ್ರಹಾಧಿಪತ್ಯ, ಧರ್ಮದ ದಂಡ. ಮಂಗಳನ ಕ್ರೋಧ ಯಾಕೆ? ಅದು ಅಹಂಕಾರವಲ್ಲ, ಅದು ಅನ್ಯಾಯದ ವಿರುದ್ಧದ ಅಗ್ನಿ. ಯಾರು ಅಣ್ಣ ತಮ್ಮಂದಿರಲ್ಲಿ ದ್ವೇಷ, ರಕ್ತ ಸಂಬಂಧದಲ್ಲಿ ಕಲಹ, ಭೂ ಆಸ್ತಿ ಸಿ ಕಾರಣ ಕಲಹ, ಅವರಿಗೆ ಮಂಗಳ ಕಠಿಣ ಫಲ ನೀಡುತ್ತಾನೆ. ಜಾತಕದಲ್ಲಿ ಮಂಗಳ ದೋಷ ಯಾಕೆ ಬರುತ್ತದೆ ನಿಮಗೆ ಗೊತ್ತಾ? ಪೌರಾಣಿಕ ಕಾರಣ: ಇಂದಿನ ಜನ್ಮದ ಹಿಂಸೆ, ರಕ್ತಪಾತ, ಭೂಮಿ ಕಂಬಳಿಕೆ, ಸಹೋದರರ ದ್ರೋಹ. ಮಂಗಳ ದೋಷ ಎಂದರೆ ಶಿಕ್ಷೆಯಲ್ಲ, ಅದು ತಿದ್ದಿಕೊಳ್ಳಲು ಕೊಟ್ಟ ಅವಕಾಶಗಳು. ಮಂಗಳನ ಕೃಪೆಗೆ ಮಂಗಳವಾರ ವ್ರತ ಮಾಡುವುದು, ಹನುಮಂತನ ಪೂಜೆ ಮಾಡುವುದು, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದು, ಕೆಂಪು ವಸ್ತ್ರ, ಕೆಂಪು ಹೂ, ಭೂದಾನ, ಅನ್ನದಾನ, ಭೂತಾಯಿಯನ್ನು ಗೌರವಿಸುವುದು. ಭೂತಾಯಿಯನ್ನು ಗೌರವಿಸಿದರೆ ಮಂಗಳನು ಶಾಂತನಾಗುತ್ತಾನೆ. ಭೂಮಿ ಹಾಳಾದಾಗ, ರಕ್ತಪಾತ ಹೆಚ್ಚಾದಾಗ, ಕುಟುಂಬ ಕಲಹ ಹೆಚ್ಚಾದಾಗ ಮಂಗಳನ ಪ್ರಭಾವ ಹೆಚ್ಚಾಗುತ್ತದೆ. ಆದರೆ ಭಕ್ತಿಗೆ ಶರಣಾದವನೇ ಮಂಗಳನೇ ರಕ್ಷಕನು. ಪ್ರಿಯ ಸ್ನೇಹಿತರೆ, ಭೂತಾಯಿಯ ಕಣ್ಣಿನಿಂದ ಹುಟ್ಟಿದ ದೇವರು ನಮಗೆ ಶಿಕ್ಷೆ ಕೊಡಲು ಅಲ್ಲ, ನಮ್ಮನ್ನು ಸರಿದಾರಿಯಲ್ಲಿ ನಡೆಸಲು ಬಂದವನು. ಭೂಮಿಯನ್ನು ತಾಯಿಯಾಗಿ ಗೌರವಿಸಿ ಧರ್ಮದಲ್ಲಿ ನಿಂತರೆ ಮಂಗಳ ದೇವರು ನಿಮ್ಮ ಜೀವನಕ್ಕೆ ಮಂಗಳಕರನಾಗುತ್ತಾನೆ. ಸ್ನೇಹಿತರೆ, ಮಂಗಳ ದೇವರು ಹೇಗೆ ಹುಟ್ಟಿದನು, ಭೂತಾಯಿ ಕಣ್ಣೀರು ಯಾಕೆ ಸುರಿಸಿದಳು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಗೆ ಇನ್ನಷ್ಟು ಆಸಕ್ತ ಪೌರಾಣಿಕ ಕಥೆಗಳು ಈ ವಿಡಿಯೋದಲ್ಲಿ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ, ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.